ಪರಿವಾರ ಸಮೇತ ಬಬ್ರುವಾಹನ ತಮ್ಮ ದರ್ಶನಕ್ಕಾಗಿ ಬಂದು ಆಹಾ ಬಬ್ರುವಾಹನ ಆಶ್ಚರ್ಯ ಆಶ್ಚರ್ಯ. ಚಿಕ್ಕಪ್ಪ ಚಿಕ್ಕಪ್ಪ ಋಷಿಕೇತು ನಿನ್ನ ಮಾತು ಸತ್ಯ. ಒಬ್ಬರ ಹಾಗೆ ಮತ್ತೊಬ್ಬರಿರುವ ವೈಶಿಷ್ಟ್ಯ ಅಂದರೆ ಇವತ್ತು ನೋಡಿದಾಗಾಯಿತು. ನೀನೆಯೋ ವೀರ ಬಬ್ರುವಾಹನ, ಮಣಿಪುರದ ಅರಸು. ತುಂಬಿದ ಸಭೆಯಲ್ಲಿ ನಮ್ಮವರು ಮುಂದೆ ಏನು ಹೇಳಿದೆ? ನಿಮ್ಮ ಚಿಕ್ಕ ಹಪ್ಪನೇ ಹೊರತು ಎಲ್ಲರಿಗೂ ದೊಡ್ಡ ಹಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಡಿದೆ. ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿ ನಮಗೆ ಕನಿಕರವಾಗುವುದು. ಪ್ರಾಣ ಭೀತಿಯಿಂದ ತಲೆ ಬಗ್ಗಿಸಿದವರನ್ನು ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇವೆ. ಮೇಲೆ ಹೇಳು. ಪ್ರಾಣಭೀತಿಗಾಗಿ ಹೆದರಿ ರಕ್ಷಣೆಯನ್ನು ಬೇಡಲು ತಲೆಯನ್ನು ತಗ್ಗಿಸಲಿಲ್ಲ. ಜನ್ಮ ಕೊಟ್ಟ ತಂದೆಯ ಚರಣಾಧಾರಗಳಿಗೆ ಭಕ್ತಿಯಿಂದ ತಲೆ ಬಗ್ಗಿಸಿ ಶರಣಾಗತನ ತಂದೆ. ಯಾರು ನಿನ್ನ ತಂದೆ? ಪರಶುವನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ. ಗಾಂಡವವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಈ ಗಂಡುಗಲಿ ಪಾತ. ಕೇಳಿದಿರಾ ವಿಚಿತ್ರವಾದ ಮಾತುಗಳನ್ನು? ಪರಶುವನ್ನು ಮೆಚ್ಚಿಸಿ ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದರೆ ನಾನು ಇವನ ತಂದೆಯಂತೆ ತಂದೆ. ಏಕಿ ಆಕ್ರೋಶ, ಏನೇ ಅಪಹಾಸ್ಯದ ನಗೆ, ಇದೇನು ಹೊಕ್ಕಿ ಬರುತ್ತಿರುವ ಪುತ್ರವಾತ್ಸಲ್ಯಕ್ಕೂ ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿ ಶರಣಾಗತನಾಗಲಿಲ್ಲವಲ್ಲ ಎಂಬ ಆಕ್ರೋಶಕ್ಕೂ. ಎರಡಕ್ಕೂ ಅಲ್ಲ. ನೀನು ನನ್ನನ್ನು ತಂದೆ ಎಂದಿಲ್ಲ, ಅದಕ್ಕೆ ನೀವೇ ನನ್ನ ತಂದೆ ಎನ್ನುವ ಸತ್ಯ ನನ್ನ ತಾಯಿಯಿಂದ ತಿಳಿದ ಬಳಿಕ ನಿಮ್ಮ ಪಾದದರ್ಶನಕ್ಕಾಗಿ ಓಡೋಡಿ ಬಂದೆ. ತಾಯಿ ಯಾರು ನಿನ್ನ ತಾಯಿ? ಏನು ರಂಬೆಯೋ ಊರ್ವಶೆಯೋ ತಿಲೋತ್ತಮೆಯೋ ಮೇನಕೆ? ಶಾಂತಂ ಪಾಪಂ ಶ್ರೀಹರಿ ಪರಮ ಪತಿರ್ವತಿ ಆದ ನನ್ನ ತಾಯಿನ ರಂಭಾ ಊರ್ವಶಿಯರಿಗೆ ಹೋಲಿಸ್ತೀರ? ಈ ಮಾತು ನಿಮ್ಮ ಬಾಯಿಂದ ಬರಬಾರ್ದು. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ನ್ಯಾಯ ನೀತಿ ಸತ್ಯಾಧರ್ಮನೇ ನನ್ನ ಉಸಿರುಂತಾರೋ ಧರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತುಗಳು ಬರೋದು. ಪಾಂಡವರ ಘನತೆ ಬಗ್ಗೆ ಮಾತಾಡೋ ಯೋಗ್ಯತೆ ನೆಲೆ ಏನಂದ್ರಿ? ಪಾಂಡವರ ಘನತೆ ಬಗ್ಗೆ ಮಾತಾಡೋ ಯೋಗ್ಯತೆ ನೆನಲಿ. ಅಮ್ಮ ನೋಡಿದ್ಯಾ ತಾಯಿ? ಇಷ್ಟು ವರ್ಷ ನನ್ನ ಜನ್ಮ ರಹಸ್ಯವನ್ನು ಮುಚ್ಚಿಟ್ಟಿದ್ದ ಪ್ರತಿಫಲ ಎಂಥ ಅಗ್ನಿ ಪರೀಕ್ಷೆಗೊಳಗಾದ ಮಹಾವೀರ. ನೀವು ಯುದ್ಧದ ಪರಂಪರೆಯಲ್ಲಿ ನಿಮ್ಮ ಬುದ್ಧಿಗೆ ಮಂಕುತ್ತದೆ. ಜ್ಞಾಪಿಸಿಕೊಳ್ಳಿ, ನೀವು ತೀರ್ಥಯಾತ್ರೆಗೆಂದು ಮಣಿಪುರಕ್ಕೆ ಓದಿದ್ದು, ನನ್ನ ತಾಯಿ ಚಿತ್ರಾಂಗನೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಿಂದ ಮದುವೆಯಾಗಿದ್ದು, ನನ್ನ ಜನ್ಮಕ್ಕೆ ಕಾರಣಕರ್ತರ ಒಂದೂ ಜ್ಞಾಪಕ ನಿಜವಾಗಲೂ ಇದ್ದರೂ ತಾನೇ. ಯಾವ ಮಣಿಪುರ, ಯಾವ ಚಿತ್ರಾಂಗದೆ, ಯಾವ ಗಾಂಧರ್ವ ವಿವಾಹ? ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯರ ಚಕ್ರ ವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಥಗಳನ್ನು ಸೆರೆಬಡಿದು ರಣರಂಗವನ್ನೇ ಹಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ವೀರ ಸ್ವರ್ಗವನ್ನು ಪಡೆದ ಆ ಸುಭದ್ರಾನಂದನ ವೀರ ಅಭಿಮನ್ಯು ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗ ಅನ್ನೋ ಸತ್ಯ ತಿಳಿದಿದ್ದರೆ 18 ದಿವಸ ನಡೀತಾರೆ ಈ ಮಹಾ ಕುರುಕ್ಷೇತ್ರ ಯುದ್ಧ. ಕೇವಲ 8 ದಿವಸದಲ್ಲಿ ಪೂರ್ತಿ ಮಾಡಿ ಪಾಂಡವರ ಕೀರ್ತಿನ ಬೆಳಗುತ್ತಾ ಇದೆ ಈ ನಿಮ್ಮ ಮಗ ಬಬ್ರು. ಮಾತುಕೊಂಡು ನನ್ನ ಮಗ ಅಂತ ಯಾಕೆ ಹೇಳ್ತೀಯ? ಹೋಗಿ ನಿಮ್ಮ ತಾಯಿನ ಕೇಳು, ನಿನಗೆ ಜನ್ಮ ಕೊಟ್ಟ ನಿಮ್ಮಪ್ಪ ಯಾರು? ಇದೇ ಮಾತನ್ನು ಬೇರೆ ಯಾರಾದರೂ ಮಾತಾಡಿದರೆ ಅವರ ಹೃದಯನ ಬಗೆದು ರಣಚಂಡಿಗೆ ಔತಣವನ್ನು ಕೊಡುತ್ತಿದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣ ಪರಮಾತ್ಮನ ಆಪ್ತರು. ಆ ಗೌರವಕ್ಕೋಸ್ಕರವಾಗಿ ತಮ್ಮಲ್ಲಿ ಕೈಜೋಡಿ ಬೇಡಿಕೊಳ್ಳುತ್ತೆ. ನನ್ನ ತಾಯಿ ನಿಮ್ಮ ದರ್ಶನಕ್ಕಾಗಿ ತನ್ನ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಕಾಲ ಕಳೆಯುತ್ತಿರು. ಆ ಮಂಗಳಮೂರ್ತಿಗೆ ಕಳಂಕದ ಕಪ್ಪನ್ನು ಹೊಚ್ಚಬೇಡಿ. ಆ ಮಾತು ದೇವತೆಯ ಪಾತಿರ್ವತ್ತಿಗೆ ಮಸಿ ಹೆಚ್ಚಬೇಡಿ. ಕೃಪೆ ಮಾಡಿ ದಯತೋರಿ ನನ್ನ ತಾಯಿಗೆ ಪುನಃ ನಿಮ್ಮ ದರ್ಶನ ಭಾಗ್ಯವನ್ನು ನೀಡಿ ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡಿ ನಮ್ಮನ್ನು ಕೃತಾರ್ಥನನ್ನು ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಲೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬೆಳ್ಳಿಗೆ ಹೆದೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರವನ್ನು ಕೊಡುತ್ತಿದ್ದೆ. ಲಜ್ಜೆಗಟ್ಟ ಹೇಳಿಯಂತೆ ಬಂದು ಕಾಲ ನಡೆಯಬೇಕಾದರೆ ನೀನು ಜಾರಣಿಯ ಮಗನೇ ಇರಬೇಕು. ಆ ಜಾರಣಿಯ ಮಗ ಬೋರ್ಗರೆದು ಹೊಕ್ಕಿ ಬರುತ್ತಿರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಕಾರಿಯಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ. ಬರಸಿಡಿಯಲ ಬಡಿತವನ್ನು ಬರಿಯ ಮುಷ್ಟಿಯಿಂದ ಹಿಡಿಯಬಲ್ಲೆ. ಆದರೆ ಈ ಮಾತು ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ್ಯುದೇವತೆಯನ್ನು ಬಡಿದಬ್ಬಿಸಿದೆ. ಮಾತೃದೇವತೆಯ ಪಾತಿರ್ವತ್ಯಕ್ಕೆ ಮಸಿ ಹಚ್ಚಿ ನಿನ್ನ ಚಟಿಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರವಾಗಿ ತ್ರೇತನ ಹುರಿಗಣ್ಣೇ ತೆರೆಯಲಿ ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬಂದರು. ನಿನ್ನ ಸೊಕ್ಕಿನ ಮಾತಿಗೆ ತಕ್ಕ ಉತ್ತರವನ್ನು ಹೇಳಿ ನಿನ್ನ ರುಂಡ ಮುಂಡವನ್ನು ತುಂಡರಿಸಿ ಚಂಡಾಡದೆ ಹೋದರೆ ನಾನು ಚಿತ್ರಾಂಗನೆ ಮಗ ಬಬ್ರವಾಹನನಲ್ಲ.